ಸಿನಿಮಾಗ್ ಬಂದ್ ಸಿನಿಮಾ ನೋಡಿದ್ರೆ ನಿಮ್ಗೆ ಏನಾರು ಒಂದ್ ಸಿಗುತ್ತೆ, ಒಂದು ಎಕ್ಸ್ಪೀರಿಯನ್ಸ್ ಅಂತೂ ಸಿಕ್ಕೇ ಸಿಗುತ್ತೆ. ಆಮೇಲೆ ಈ ಸಿನಿಮಾದಲ್ಲಿ ಇರೋ ಒಂದು ಸ್ಟೋರಿ ಟೆಲ್ಲಿಂಗ್ ಕೂಡ ಒಂದು ವಿಭಿನ್ನವಾಗಿದೆ. ಡೈರೆಕ್ಟರ್ ಹೇಳಿರುವ ರೀತಿ, ಕತೆ ಹೇಳಿರುವ ರೀತಿ ತುಂಬಾ ಹೊಸದಾಗಿದೆ. ಸೊ ನಿಮ್ಗೆ ಸ್ಟಾರ್ಟಿಂಗ್ ಒಂದಷ್ಟು ಲೂಸ್ ಎಂಡ್ಸ್ ಇರ್ಬೋದು ಈ ಸಿನಿಮಾದಲ್ಲಿ, ಬಟ್ ನಿಮ್ಗೆ ಕ್ಲೈಮ್ಯಾಕ್ಸ್ ಅಷ್ಟೊತ್ತರಲ್ಲಿ ಒಂದಷ್ಟು ನಿಮ್ಗೆ ಏನತ್ತೆ, ಒಂದಷ್ಟು ನಿಮ್ಗೆ ಕ್ಲಾರಿಟಿಗಳು ಸಿಗುತ್ತೆ. ಒಂದಷ್ಟು ಈ ಸಿನಿಮಾದಲ್ಲಿ ನೀವು ಕೂಡ ಯೋಚನೆ ಮಾಡಬೇಕು, ನಿಮ್ ಎಕ್ಸ್ಪೀರಿಯನ್ಸಸ್ ಬಗ್ಗೆ ತಿಳ್ಕೊಂಡು ಇದು ಸಿನಿಮಾದ ಬಗ್ಗೆ ಒಂದಷ್ಟು ಯೋಚನೆ ಮಾಡಬೇಕು. ಅವಾಗ ನಿಮ್ಗೆ ಈ ಸಿನಿಮಾದ ಒಂದು ಪರ್ಸ್ಪೆಕ್ಟಿವ್ ಸಿಗುತ್ತೆ. ಆಮೇಲೆ ನಂಗನ್ಸುತ್ತೆ ಈ ಸಿನಿಮಾ ನೋಡಿದಾಗ ಪ್ರತಿಯೊಂದು ಸಿನಿಮಾ ಮುಗಿದ್ಮೇಲೆ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ ನಿಮ್ಗೆ. ಒಬ್ಬೊಬ್ರಿಗೆ ಅಂದ್ರೆ ಈಗ ಒಂದು ಟ್ರಾಜಿಡಿ ನೋಡಿದಾಗ ಒಂದು ಬೇಜಾರಾಗುತ್ತೆ, ಪ್ರೀತಿ ಒಂದು ಲವ್ ಸ್ಟೋರಿ ನೋಡಿದಾಗ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ, ಒಂದು ಆಕ್ಷನ್ ನೋಡಿದಾಗ ಒಂದು ಥ್ರಿಲ್ ಸಿಗುತ್ತೆ. ಸೊ ಈ ಸಿನಿಮಾದಲ್ಲಿ ನನಗ್ ಸಿಕ್ಕಿದೇನಂದ್ರೆ, ನನಗೆ ಒಂದಷ್ಟು ಸೈಲೆನ್ಸ್ ಸಿಕ್ತು. ಅಂದ್ರೆ ಸಿನಿಮಾ ಮುಗಿದ ತಕ್ಷಣ, ಆಚೆ ಬಂದ ತಕ್ಷಣ ಒಂದು ಸೈಲೆನ್ಸ್ ಅಲ್ಲಿ ಆಚೆ ಬಂದೆ. ಯಾಕಂದ್ರೆ ಒಂದು 2 ಅವರ್ ಅಲ್ಲಿ ಒಂದು ಸಾಕಷ್ಟು ವಿಷಯಗಳನ್ನ ನಮ್ಮ ಮೈಂಡ್ ಪ್ರೊಸೆಸ್ ಮಾಡಿರುತ್ತೆ. ಬಟ್ ಆಚೆ ಬಂದು ಒಂದು 10 ನಿಮಿಷಕ್ಕೆ, ಒಂದು 20 ನಿಮಿಷಕ್ಕೆ ನಿಮ್ಗೆ ಎಲ್ಲದ್ರ ಬಗ್ಗೆ ಒಂದಷ್ಟು ಕ್ಲಾರಿಟಿ ಸಿಗುತ್ತೆ, ಒಂದಷ್ಟು ಪ್ರಶ್ನೆಗಳು ನಿಮ್ಮಲ್ಲಿ ಹುಟ್ಟುತ್ತೆ. ಅದನ್ನ ನೀವು ಒಂದಷ್ಟು ಜನ ಜೊತೆ ಮಾತಾಡ್ತೀರಾ, ಅದನ್ನ ನಮ್ಗೆ ಕೇಳ್ಬೇಕಂತ ಅನ್ಸುತ್ತೆ, ಇಲ್ಲ ಡೈರೆಕ್ಟರ್ ಕೇಳ್ಬೇಕನ್ಸುತ್ತೆ, ಇಲ್ಲ ನಿಮ್ಮ ಫ್ರೆಂಡ್ಸ್ ಜೊತೆ ಅದ್ರ ಬಗ್ಗೆ ಮಾತಾಡ್ಬೇಕು ಅನ್ಸುತ್ತೆ. ಸೊ ಆ ಎಕ್ಸ್ಪೀರಿಯನ್ಸ್ ನನ್ನಲ್ಲಾಯ್ತು. ಸೊ ಆಡಿಯನ್ಸ್ಗೆ ಏನ್ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತ ನೋಡೋಕೆ ನಾನು ಕೂಡ ಕಾಯ್ತಾ ಇದ್ದೀನಿ. ಪ್ರಿಪರೇಷನ್ಗಿಂತ ಅಂದ್ರೆ ನಾನು ಒಂದ್ ಕತೆ ಕೇಳಿದಾಗ ಡೈರೆಕ್ಟರ್ ಕೇಳಿ ತುಂಬಾ ಸಲ ಕತೆ ಕೇಳ್ತೀನಿ, 4-5 ಸಲ ಕತೆ ಕೇಳ್ತೀನಿ. ಯಾಕಂದ್ರೆ ನನಗೆ ಕತೆ ತುಂಬಾ ಚೆನ್ನಾಗಿ ತಲೆಯಲ್ಲಿ ಕೂತ್ಕೊಳ್ಬೇಕು. ಹಾಗೆ ಸ್ಕ್ರಿಪ್ಟ್ ನ ಒಂದಷ್ಟು ಸಲ ಓದ್ತೀನಿ. ಆಮೇಲೆ ನಾನ್ ಮಾಡುವಂತ ಕ್ಯಾರೆಕ್ಟರ್ ಇದರಲ್ಲಿ ಪೆಪ್ಪೆ. ಸೊ ಅದಕ್ಕೆ ಬೇರೆ ಕ್ಯಾರೆಕ್ಟರ್ ಜೊತೆ ಏನೇನ್ ರಿಲೇಶನ್ಶಿಪ್ ಇದೆ ಅಂತ ಒಂದಷ್ಟು ಸ್ಟಡಿ ಮಾಡ್ತೀನಿ. ಆಮೇಲೆ ಪೆಪ್ಪೆ ಕ್ಯಾರೆಕ್ಟರ್ ಒಂದು ಬ್ಯಾಕ್ ಸ್ಟೋರಿನ ಡೈರೆಕ್ಟರ್ ಹತ್ರ ಕೇಳ್ತೀವಿ, ಇಲ್ಲ ನಾವೇ ಕ್ರಿಯೇಟ್ ಮಾಡ್ಕೊಂತೀವಿ. ಆಮೇಲೆ ಒಂದಷ್ಟು ಮ್ಯಾನರಿಸಮ್ಸ್ ಆಗಿರ್ಬೋದು, ಇಲ್ಲ ಆ ಕ್ಯಾರೆಕ್ಟರ್ ಎಮೋಷನಲ್ ಸ್ಟೇಟಸ್ ಆಗಿರ್ಬೋದು. ಆಮೇಲೆ ಕಾರ್ಡಲ್ಲಿ ಕೆಲಸ ಮಾಡೋದಂತೂ ನಂಗೆ ತುಂಬಾ ಇಷ್ಟ. ನಂಗೆ ಕಾರ್ಡ್ಗಳಂದ್ರೆ ತುಂಬಾ ಇಷ್ಟ. ನಾನು ಯಾವಾಗ್ಲೂ ಕರ್ನಾಟಕದ ಬೇರೆ ಬೇರೆ ಕಾರ್ಡ್ಗಳಿಗೆ ಹೋಗ್ತೀನಿ, ಅಲ್ಲಿನ ಜನದ ಜೊತೆ ಸಾಕಷ್ಟು ಸಲ ಮಾತಾಡಿದ್ದೀನಿ, ಇಂಟರಾಕ್ಟ್ ಮಾಡಿದ್ದೀನಿ. ನಂಗೆ ಅವ್ರ ಮೇಲೆ, ಆಮೇಲೆ ಕಾರ್ಡ್ ಮೇಲೆ ಮೊದ್ಲಿಂದಾನು ಒಂದಷ್ಟು ರೆಸ್ಪೆಕ್ಟ್ ಮತ್ತೆ ಪ್ರೀತಿ. ಸೊ ಅದಕ್ಕೆ ಈ ಕ್ಯಾರೆಕ್ಟರ್ ಪ್ಲೇ ಮಾಡಕ್ಕೆ ಒಂದಷ್ಟು ಮೋಟಿವೇಟ್ ಆಯ್ತು ಅಂತ ಅನ್ಸುತ್ತೆ. ಸರ್ ಏನು ಒಬ್ಬೊಬ್ರನ್ನ ಕರ್ದಿದ್ದೆ, ನೀವೇ ಕೂರ್ಸಿದ್ದು. ಈಗ ನಮ್ನ ಕೇಳ್ತೀರಾ? ಬಟ್ ಅವ್ರೇ